ವಿಜಯ್ ಬಳಿ ಐಷಾರಾಮಿ ಬಂಗಲೆ, ಸಾಕಷ್ಟು ಆಸ್ತಿ, ಹಲವಾರು ಐಷಾರಾಮಿ ವಾಹನಗಳು ಇವೆ. ಆದರೆ ವಿಶೇಷವೆಂದರೆ ವಿಜಯ್ ಅವರ ಬಳಿ ಇರುವ ಬಹುತೇಕ ಎಲ್ಲ ವಾಹನಗಳ ಸಂಖ್ಯೆ 0277. ವಿಜಯ್ ಅವರು ಪ್ರಚಾರಕ್ಕಾಗಿ ಖರೀದಿಸಿದ ಬಸ್ಸಿಗೂ ಇದೇ ಸಂಖ್ಯೆಯನ್ನೇ ಹಾಕಿಸಿದ್ರು. ಇದರ ಹಿಂದೆ ಒಂದು ಭಾವುಕ ಕಾರಣ ಇದೆ. ಅಲ್ಲದೆ ವಿಜಯ್ ಎಂಥ ಭಾವುಕ ವ್ಯಕ್ತಿ, ಸಂಬಂಧಿಗಳಿಗೆ ಎಷ್ಟು ಬೆಲೆ ಕೊಡುವವರು ಎಂಬುದು ಇದರಿಂದ ತಿಳಿದುಬರುತ್ತೆ. ದಳಪತಿ ವಿಜಯ್ ತಮಿಳುನಾಡಿನ ಸಿಎಂ ಆಗಲಿದ್ದಾರೆ. ದಳಪತಿ ವಿಜಯ್ ತಮಿಳುನಾಡಿನ ಸಿಎಂ. ವಿಜಯ್ ರಾಜಕೀಯಕ್ಕೆ ಬರುವ ಮುಂಚೆಯೂ ಸಹ ತಮಿಳು ಚಿತ್ರರಂಗದ ಶ್ರೀಮಂತ ನಟ, ದುಬಾರಿ ನಟ ಎನಿಸಿಕೊಂಡಿದ್ರು. ವಿಜಯ್ ಬಳಿ ಐಷಾರಾಮಿ ಬಂಗಲೆ, ಸಾಕಷ್ಟು ಆಸ್ತಿ, ಹಲವಾರು ಐಷಾರಾಮಿ ವಾಹನಗಳು ಇದೆ. ಆದರೆ ವಿಶೇಷ ಎನಿಸಿರುವುದು ಅವರ ವಾಹನಗಳ ಸಂಖ್ಯೆಯಿಂದ. ವಿಜಯ್ ಅವರು ಪ್ರಚಾರಕ್ಕಾಗಿ ಖರೀದಿಸಿದ ಬಸ್ಸಿಗೂ ಅದೇ ನಂಬರ್ ಹಾಕಿರುವುದು ವಿಶೇಷ. ವಿಜಯ್ ಬಳಿ ರೋಲ್ಸ್ ರಾಯ್ಸ್ ಗೋಸ್ಟ್, ರೇಂಜ್ ರೋವರ್, ಮಿನಿ ಕೂಪರ್, BMW i7 ಅಂತಹ ಹಲವು ಐಷಾರಾಮಿ ಕಾರುಗಳಿವೆ. ಅವರದ್ದೇ ಆದ ಸ್ವಂತ ಐಷಾರಾಮಿ ಕ್ಯಾರವನ್ ಅನ್ನು ಹಲವು ವಾಹನಗಳಿವೆ. ಎಲ್ಲ ವಾಹನಗಳ ಸಂಖ್ಯೆ TN14 ಇಂದಲೇ ಆರಂಭವಾಗುತ್ತೆ ಮತ್ತು ಕೊನೆಯ 4 ಸಂಖ್ಯೆಗಳು 0277. ಮಧ್ಯದಲ್ಲಿ 2 ಇಂಗ್ಲಿಷ್ ಆಲ್ಫಾಬೆಟ್ ಮಾತ್ರ ಬದಲಾವಣೆಯಾಗುತ್ತೆ ಬಿಟ್ರೆ ಎಲ್ಲ ವಾಹನಗಳ ಸಂಖ್ಯೆಯು TN14 0277. ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಮತ್ತು ಜನ್ಮ ದಿನಾಂಕ ಅಥವಾ ಅದೃಷ್ಟದ ಸಂಖ್ಯೆಯನ್ನ ಕಾರಿಗೆ ಬಳಸ್ತಾರೆ. ಕೆಲವರು ಬಾಸ್ 8055 ಈ ನಂಬರ್ ಹಾಕೊಳ್ತಾರೆ, ಕೆಲವರು 1, ಕೆಲವರು 9 ಸಂಖ್ಯೆ ಹಾಕಿಸಿಕೊಳ್ತಾರೆ. ಆದರೆ ವಿಜಯ್ 0277 ಸಂಖ್ಯೆಯನ್ನ ಬಳಸೋಕೆ ಕಾರಣ ಅವರ ಬಾಲ್ಯದ ಒಂದು ಭಾವನಾತ್ಮಕ ನೆನಪು. ವಿಜಯ್ ಅವರ ಸಹೋದರಿ ವಿದ್ಯಾ ಚಂದ್ರಶೇಖರ್ ಸಣ್ಣ ವಯಸ್ಸಿನಲ್ಲೇ ಮೃತಪಟ್ಟರು. ಅವರ ನೆನಪಿಗಾಗಿ ವಿಜಯ್ ಅವರು 140277 ಸಂಖ್ಯೆಯನ್ನು ಬಳಸ್ತಾರೆ. ಈ ಸಂಖ್ಯೆ ವಿಜಯ್ ಅವರ ಸಹೋದರಿಯ ಹುಟ್ಟುಹಬ್ಬದ ದಿನಾಂಕ. ವಿಜಯ್ ಅವರ ಸಹೋದರಿ ವಿದ್ಯಾ ಅವರು ಫೆಬ್ರವರಿ 14, 1977 ಜನಿಸಿದ್ರು. ಅಂದರೆ 14/2/1977 ಅವರ ಜನ್ಮ ದಿನಾಂಕ. ಹಾಗಾಗಿ ವಿಜಯ್ 140277 ಸಂಖ್ಯೆಯನ್ನು ತಮ್ಮ ಎಲ್ಲ ವಾಹನಗಳಿಗೂ ಹಾಕಿಸ್ತಾರೆ. ಇದಕ್ಕಾಗಿ ದೊಡ್ಡ ಮೊತ್ತದ ಹಣವನ್ನೇ ಹೆಚ್ಚುವರಿಯಾಗಿ ವಿಜಯ್ ಅವರು ಪ್ರತಿ ಹೊಸ ವಾಹನ ಖರೀದಿ ಸಂದರ್ಭದಲ್ಲಿ ನೀಡುತ್ತಾ ಬಂದಿದ್ದಾರೆ. ಚೆನ್ನೈ ಬಳಿಯ ಶೋಲಿಂಗ್ನಲ್ಲೂರು RTO ಕಚೇರಿಯಲ್ಲಿಯೇ ವಾಹನ ನೋಂದಣಿ ಮಾಡಿಸುತ್ತಾರೆ. ಮೊದಲ 14 ಸಂಖ್ಯೆ ಸಿಗಲೆಂದು ಅವರು ಇದೇ RTO ಕಚೇರಿಯಲ್ಲಿ ನೋಂದಣಿ ಮಾಡಿಸುತ್ತಾರೆ. ವಿಜಯ್ ಅವರ ಕಣ್ಣು ಮುಂದೆಯೇ ಅವರ ಸಹೋದರಿ ನಿಧನ ಹೊಂದಿದ್ರು. ಇದು ಅವರಿಗೆ ದೊಡ್ಡ ಆಘಾತ ಉಂಟು ಮಾಡಿತು. ಸಹೋದರಿಯ ಸಾವಿನ ಬಳಿಕ ವಿಜಯ್ ವ್ಯಕ್ತಿತ್ವದಲ್ಲಿ ದೊಡ್ಡ ಬದಲಾವಣೆಗಳು ಆದವಂತೆ. ವಿಜಯ್ಗೆ ತಂಗಿಯ ಅಪಾರ ಪ್ರೇಮವಿತ್ತು. ತಂಗಿಯ ಸಾವನ್ನ ಅರಗಿಸಿಕೊಳ್ಳಲಾರದೆ ಆಕೆಯ ಹುಟ್ಟಿದ ದಿನವನ್ನ ತನ್ನ ಎಲ್ಲ ವಾಹನದ ಮೇಲೂ ವಿಜಯ್ ಹಾಕಿಸಿಕೊಳ್ತಾ ತಂಗಿಯ ನೆನಪನ್ನ ಜೀವಂತವಾಗಿಡುವ ಪ್ರಯತ್ನ ಮಾಡಿದ್ದಾರೆ.